ದೆಹಲಿಯಲ್ಲಿ ಜನ ವಿಷಕಾರಿ ಗಾಳಿಯನ್ನೇ ಉಸಿರಾಡುವ ಸ್ಥಿತಿ ಇರುವಾಗ ದೇಶದ ಪರಿಸರ ಮಂತ್ರಿ ಯಾಕಷ್ಟು ನಿಷ್ಕ್ರಿಯರಾಗಿದ್ದಾರೆ? ದಿನ ಬೆಳಗಾದ್ರೆ ಬೇಡದ್ದನ್ನೆಲ್ಲ ಟ್ವೀಟ್ ಮಾಡ್ತಿರುವ ಅವರಿಗೆ ತಮ್ಮ ನಿಜವಾದ ಕರ್ತವ್ಯದ ಬಗ್ಗೆ ಯಾಕೆ ಕಿಂಚಿತ್ತೂ ಕಾಳಜಿ ಇಲ್ಲ? ದೆಹಲಿ ಗ್ಯಾಸ್ ಚೇಂಬರ್ನಂತಾಗಿರುವಾಗಲೂ ಏನೂ ಚಿಂತಿಸದೆ ಕೂತಿರುವ ಪರಿಸರ ಮಂತ್ರಿಯೇ ರಾಜಧಾನಿಯ ಮಾಲಿನ್ಯಕ್ಕೆ ಹೊಣೆಗಾರರಲ್ವಾ? ದೆಹಲಿ ಮಾತ್ರವಲ್ಲ, ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯ ತೀವ್ರತೆ ನೋಡಿದ್ರೆ ಮುಂಬೈ, ಕೋಲ್ಕತ್ತಾ ಮತ್ತು ಚೆನ್ನೈನಂತಹ ಕರಾವಳಿ ನಗರಗಳು ಹೆಚ್ಚಿನ ಅಪಾಯದಲ್ಲಿವೆ. ಸಾವಿರಾರು ಜನ ತಾಪಮಾನದಿಂದ ಸಾಯ್ತಿದ್ದಾರೆ. ಭಾರತದಲ್ಲಿ ವರ್ಷವೂ ಲಕ್ಷಾಂತರ ಜನ ವಾಯು ಮಾಲಿನ್ಯದಿಂದಾಗಿಯೇ ಸಾಯ್ತಾರೆ ಅಂತ ವಿಶ್ವಾಸಾರ್ಹ ಅಧ್ಯಯನಗಳು ಹೇಳ್ತಿವೆ. 63%ಕ್ಕೂ ಹೆಚ್ಚು ಭಾರತೀಯರು ದೇಶದ ವಾಯು ಗುಣಮಟ್ಟದ ಮಾನದಂಡಗಳನ್ನು ಮೀರಿದ ಪ್ರದೇಶಗಳಲ್ಲಿ ವಾಸ ಮಾಡ್ತಿದ್ದಾರೆ. ದೆಹಲಿಯಂತೂ ಈಗ ಒಂದು ಗ್ಯಾಸ್ ಚೇಂಬರ್ ಮಾತ್ರ ಅನ್ನುವಂತಾಗ್ಬಿಟ್ಟಿದೆ. ಆದರೆ ಕೇಂದ್ರ ಪರಿಸರ ಮಂತ್ರಿ ಭೂಪೇಂದರ್ ಯಾದವ್ ಮಾತ್ರ ಮೋದಿ ಅವರಿರುವ ವಿಡಿಯೋಗಳನ್ನ ಮರು ಪೋಸ್ಟ್ ಮಾಡ್ತಾ ಇನ್ನೇನೆಲ್ಲ ಪೋಸ್ಟ್ಗಳನ್ನ ಹಾಕ್ತಾ ಕೂತಿದ್ದಾರೆ. ಮಾಲಿನ್ಯದ ವಿರುದ್ಧ ದೊಡ್ಡ ಹೆಜ್ಜೆ ಇಡಬೇಕಿರುವ ಹೊಣೆಗಾರಿಕೆ ಸ್ಥಾನದಲ್ಲಿ ಕೂತಿರುವ ಈ ವ್ಯಕ್ತಿ ಈಗಲ್ದೇ ಇದ್ರೆ ಇನ್ಯಾವಾಗ ಕೆಲಸ ಮಾಡ್ತಾರೆ? ಜುಲೈ 2021ರಲ್ಲಿ ಯಾದವ್ ಭಾರತದ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವರಾದ್ರು. ಜೂನ್ 2024ರಲ್ಲಿ 3ನೇ ಮೋದಿ ಸಂಪುಟದಲ್ಲೂ ಅವರು ಈ ಖಾತೆಯನ್ನ ಉಳಿಸಿಕೊಂಡ್ರು. ಆದರೆ ಪರಿಸರದ ವಿಷಯ ಬಿಟ್ಟು ಬರೀ ಚುನಾವಣೆಗಳಲ್ಲೇ ಅವರು ಮುಳುಗಿ ಹೋಗಿದ್ದಾರೆ ಅನ್ನೋ ಟೀಕೆಗಳಿದೆ. ಉದಾಹರಣೆಗೆ ನವೆಂಬರ್ 9ರಂದು ದೆಹಲಿ ಪೊಲೀಸರು ಇಂಡಿಯಾ ಗೇಟ್ನಲ್ಲಿ ಮಾಲಿನ್ಯದ ವಿರುದ್ಧ ಪ್ರತಿಭಟಿಸುತ್ತಿದ್ದ ನಾಗರಿಕರನ್ನ ಚದುರಿಸಿ ಬಂಧಿಸಿದಾಗ ಯಾದವ್ ಮಾಡ್ತಾ ಇದ್ದಿದ್ದೇನು? ಅವರು 2026ರ ವಿಧಾನಸಭೆ ಚುನಾವಣೆಗೆ ಮುಂಚಿತವಾಗಿ ಪಶ್ಚಿಮ ಬಂಗಾಳದಲ್ಲಿ ಪಕ್ಷದ ಕಾರ್ಯಕರ್ತರನ್ನ ಭೇಟಿಯಾಗ್ತಿದ್ರು. ಅದಕ್ಕೂ ಒಂದು ದಿನ ಮೊದಲು ದೆಹಲಿಯ ವಾಯು ಗುಣಮಟ್ಟ ಸೂಚ್ಯಂಕ ಕಳಪೆ ಎಂಬ ವರದಿಗಳಿದ್ದಾಗ ಇದೇ ಯಾದವ್ ಜಿಎಸ್ಟಿ ಕಡಿತದ ನಂತರದ ಪ್ರತಿ 2 ಸೆಕೆಂಡ್ಗಳಿಗೆ ಒಂದು ಕಾರು ಮಾರಾಟ ಆಗ್ತಿದೆ ಅಂತ ಹೇಳೋದ್ರಲ್ಲಿ ಮೈ ಮರೆತಿದ್ರು. ನವೆಂಬರ್ 7ರಂದು ದೆಹಲಿಯಲ್ಲಿ ವಾಯು ಗುಣಮಟ್ಟ ಸೂಚ್ಯಂಕ ಕಳಪೆ ಅಂತ ತೋರಿಸ್ತಿದ್ದಾಗ್ಲೂ ಯಾದವ್ ಕೋಲ್ಕತ್ತಾದಲ್ಲಿ ವಂದೇ ಮಾತರಂ ಹಾಡಿನ 150ನೇ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಿದ್ರು. ನವೆಂಬರ್ 6 ಮತ್ತು ನವೆಂಬರ್ 11ರಂದು ಅವರು ಬಿಹಾರ ಚುನಾವಣೆಗಳ ಬಗ್ಗೆ ಟ್ವೀಟ್ ಮಾಡಿ ದಾಖಲೆ ಸಂಖ್ಯೆಯಲ್ಲಿ ಮತ ಚಲಾಯಿಸುವಂತೆ ಮತದಾರರನ್ನ ಕೇಳ್ತಿದ್ರು. ನ್ಯೂಸ್ ಲಾಂಡ್ರಿ ವರದಿಯೊಂದು ಹೇಳೋ ಪ್ರಕಾರ ಬಹುಶಃ ಕಳೆದ 60 ದಿನಗಳಲ್ಲಿ ಮತ್ತು ಅದಕ್ಕೂ ಮೊದಲು ಯಾದವ್ ದೆಹಲಿಯ ವಾಯು ಮಾಲಿನ್ಯದ ಬಗ್ಗೆ ಒಂದೇ ಒಂದು ಟ್ವೀಟ್ ಅನ್ನು ಕೂಡ ಪೋಸ್ಟ್ ಮಾಡಿಲ್ಲ. ಆದರೆ ಅದೇ ಹೊತ್ತಲ್ಲಿ ಅವರು ಮೋದಿಯವರ ಸಾಧನೆಗಳು, ಮೋದಿಯವರ ಮನ್ ಕಿ ಬಾತ್ ಮತ್ತು ಮೋದಿಯವರ ಭಾಷಣಗಳ ಕುರಿತು ಹಲವಾರು ಟ್ವೀಟ್ಗಳನ್ನು ಮಾಡಿದ್ದಾರೆ. ದೆಹಲಿ, ಎನ್ಸಿಆರ್, ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ ಮತ್ತು ರಾಜಸ್ಥಾನದಾದ್ಯಂತ ವಾಯು ಮಾಲಿನ್ಯ ತಡೆ ಜವಾಬ್ದಾರಿ ವಾಯು ಗುಣಮಟ್ಟ ನಿರ್ವಹಣಾ ಆಯೋಗದ ಮೇಲಿದೆ. ಅದು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಆದರೆ ಅದು ನಿಷ್ಕ್ರಿಯವಾಗಿದೆ ಅಂತಂದ್ರೆ ಅದಕ್ಕೆ ಯಾದವ್ ಅವರೇ ಹೊಣೆ. ಸಿಎಕ್ಯೂಎಂ ಬಹಳಷ್ಟು ಅಧಿಕಾರವನ್ನ ಹೊಂದಿದ್ದರೂ ಅದೇನನ್ನೂ ಮಾಡ್ತಿಲ್ಲ ಅಂತ ಪರಿಸರವಾದಿಗಳು ಹೇಳ್ತಿದ್ದಾರೆ ಮತ್ತು ಅದಕ್ಕೆ ಸ್ಪಷ್ಟವಾಗಿ ಯಾದವ್ ಅವರೇ ಹೊಣೆಯಾಗ್ತಾರೆ. ಹೊರದೇಶಗಳಲ್ಲಿ ದೊಡ್ಡ ಮಾತಾಡ್ತಾರೆ, ಆದರೆ ಅಲ್ಲಿಂದ ಮರಳ್ತಾ ಇದ್ದಂತೆ ಅವರು ಬರೀ ಮೋದಿ ವಿಡಿಯೋಗಳನ್ನ ಪೋಸ್ಟ್ ಮಾಡುವ ಮಂತ್ರಿ ಮಾತ್ರವಾಗ್ತಾರೆ. ಅವರು ಪ್ರಸ್ತಾಪಿಸುವ ಪರಿಸರಕ್ಕಾಗಿ ಜೀವನ ಶೈಲಿ ಬದಲಿಸಿಕೊಳ್ಳುವ ಮಿಷನ್ ಲೈಫ್ ನಂತಹ ಯೋಜನೆಗಳು ಕಾಗದದಲ್ಲಿ ಚಂದ ಮತ್ತವು ಬಿಲ್ ಬೋರ್ಡ್ ಸ್ನೇಹಿ ಮಾತ್ರ ಅಂತ ಪರಿಸರವಾದಿಗಳೇ ಹೇಳ್ತಾರೆ. ಅವು PRO ಆಟಗಳಾಗಿವೆ ಮತ್ತು ಅದ್ಭುತ ಜಾಹೀರಾತುಗಳ ಮೂಲಕ ಪ್ರಧಾನಿ ಇಮೇಜ್ ನಿರ್ಮಾಣಕ್ಕಾಗಿ ಬಹಳಷ್ಟು ಹಣ ಖರ್ಚು ಮಾಡಲಾಗುತ್ತೆ ಅಂತ ಪರಿಸರವಾದಿಗಳು ಹೇಳೋದನ್ನ ನ್ಯೂಸ್ ಲಾಂಡ್ರಿ ವರದಿ ಉಲ್ಲೇಖಿಸಿದೆ. ಮಿಷನ್ ಲೈಫ್ ಕಾಗದದ ಮೇಲೆ ಉತ್ತಮವಾಗಿ ಕಾಣಿಸುತ್ತೆ, ನಾಗರಿಕತೆಯ ಬದಲಾವಣೆ ಬಗ್ಗೆ ಮಾತನಾಡುತ್ತೆ ಮತ್ತು ಯುವ ಜನರಿಗೆ ಒಂದು ಆದರ್ಶದಂತೆ ಕಾಣುತ್ತೆ. ಆದರೆ ಕಾನ್ಫರೆನ್ಸ್ಗಳಲ್ಲಿ ಇದರ ಬಗ್ಗೆ ಹೇಳೋದು ಬಿಟ್ರೆ ವಾಸ್ತವವಾಗಿ ಯಾವುದೇ ಯೋಜನೆ ಇಲ್ಲ ಅನ್ನೋ ಟೀಕೆಗಳಿವೆ. ದೆಹಲಿಯ ಮಾಲಿನ್ಯ ಬಿಕ್ಕಟ್ಟು ಬಗೆಹರಿಸುವ ನಿಟ್ಟಿನಲ್ಲಿ ಪರಿಸರ ಸಚಿವಾಲಯ ಏನೂ ಮಾಡ್ತಿಲ್ಲ ಮತ್ತು ತೆಗೆದುಕೊಳ್ಳಲಾದ ಕ್ರಮಗಳು ಕೂಡ ವೈಜ್ಞಾನಿಕವಲ್ಲ ಅಂತ ಹೇಳಲಾಗ್ತಿದೆ. ಮಾಲಿನ್ಯ ಮೂಲಗಳ ವಿರುದ್ಧ ಸಾಕಷ್ಟು ವ್ಯವಸ್ಥೆಗಳು ಜಾರಿಯಲ್ಲಿದ್ದರೂ ಅವುಗಳಲ್ಲಿ ಯಾವುದನ್ನೂ ಬಳಸಲಾಗಿಲ್ಲ ಅಂತ ಪರಿಸರವಾದಿಗಳು ಟೀಕಿಸ್ತಾರೆ. ಖಾಸಗಿ ವಾಹನಗಳು ಹೆಚ್ಚುತ್ತಲೇ ಇದ್ರೆ ದೆಹಲಿಯಲ್ಲಿ ಯಾವತ್ತೂ ಮಾಲಿನ್ಯ ಕಡಿಮೆಯಾಗೋಕೆ ಸಾಧ್ಯ ಇಲ್ಲ. ಆಟೋಮೊಬೈಲ್ ವಲಯಕ್ಕೆ ನಮ್ಮ ಪಳೆಯುಳಿಕೆ ಇಂಧನ ಬಳಕೆಯ ಮೇಲೆ ಮಿತಿಯನ್ನ ನಿಗದಿಪಡಿಸಬೇಕು. ಆದರೆ ಉತ್ತಮ ಸಾರಿಗೆ ವ್ಯವಸ್ಥೆಯನ್ನ ಒದಗಿಸದೆ ಹಾಗೆ ಮಾಡೋಕೆ ಸಾಧ್ಯ ಇಲ್ಲ. ಇನ್ನು ಮಾಲಿನ್ಯದ ಮೂಲಗಳನ್ನ ನಿಭಾಯಿಸ್ತಾ ಇದ್ರು ದೆಹಲಿ NCR ಸುತ್ತಲೂ ಹೊಸ ಮೂಲಗಳು ಬರ್ತಾನೆ ಇವೆ. ಯುಪಿಯ ಬುಲಂದರ್ ಶಹರ್ನಲ್ಲಿರುವ ಖುರ್ಜಾ ಸೂಪರ್ ಥರ್ಮಲ್ ಪವರ್ ಪ್ಲಾಂಟ್ ಅನ್ನ ಈ ವರ್ಷವೇ ಶುರು ಮಾಡಲಾಯಿತು. ದೆಹಲಿಯಿಂದ 70 ಕಿಲೋಮೀಟರ್ ದೂರದಲ್ಲಿರುವ ಸರ್ಕಾರ ಅದನ್ನ ಬರಲು ಬಿಡಬಾರದಿತ್ತು. ದೆಹಲಿಯಿಂದ 300 ಕಿಲೋಮೀಟರ್ ವ್ಯಾಪ್ತಿಯೊಳಗಿನ 12 ವಿದ್ಯುತ್ ಸ್ಥಾವರಗಳಲ್ಲಿನ ಮಾಲಿನ್ಯ ಹೊರಸೂಸುವಿಕೆ ಕಡಿಮೆ ಮಾಡುವ ತಂತ್ರಜ್ಞಾನದ ಬಗ್ಗೆಯೂ ತಕರಾರುಗಳಿವೆ. ಈ ಯಾವುದೇ ಸ್ಥಾವರಗಳು ಮಾನದಂಡ ಪಾಲಿಸಿಲ್ಲ ಅಂತ CSE ಮತ್ತು ಸೆಂಟರ್ ಫಾರ್ ರಿಸರ್ಚ್ ಆನ್ ಎನರ್ಜಿ ಅಂಡ್ ಕ್ಲೀನ್ ಏರ್ ನಡೆಸಿದ ವಿಶ್ಲೇಷಣೆಗಳು ದೃಢಪಡಿಸಿವೆ ಅನ್ನೋದನ್ನ ವರದಿ ಉಲ್ಲೇಖಿಸಿದೆ. ಇದೆಲ್ಲದರ ಬಗ್ಗೆಯೂ ಪರಿಸರವಾದಿಗಳು ಗಮನ ಸೆಳೆದಿದ್ದಾರೆ. ಆದರೆ ಆಗ್ತಾ ಇರೋದೇನು ಮತ್ತು ಪರಿಸರ ಮಂತ್ರಿ ತಮ್ಮ ಎಕ್ಸ್ ಪೋಸ್ಟ್ಗಳ ಚಂದಕ್ಕೆ ತಾವೇ ಮಾರು ಹೋಗ್ತಾ ಯಾಕೆ ಸುಮ್ಮನೆ ಕೂತಿದ್ದಾರೆ? ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ.
ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.